ಫ್ರೆಂಡ್ಸ್, ಎಲ್ಲರಿಗೂ ಬ್ಯಾಕ್ ಟು ದ ಅವರ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕರೆಂಟ್ ಅಫೇರ್ಸ್ಗೆ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿ ನೋಡೋಣ. ಜುಲೈ 15 ಮತ್ತು 16ರ ಪ್ರಮುಖ ಕರೆಂಟ್ ಅಫೇರ್ಸ್ ಇದಾಗಿದೆ ನೋಡಿ. 2025ರ ವಿಂಬಲ್ಡನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ನಲ್ಲಿ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, ಅಂದರೆ 3. ಈಗ ಶ್ವೇಟೆಕ್ ಅವರು ಈ ಒಂದು 2025ರ ವಿಂಬಲ್ಡನ್ ಟೂರ್ನಿಯಲ್ಲಿ ಪ್ರಶಸ್ತಿ ಪಡೆದುಕೊಂಡ ಮಹಿಳೆಯಾಗಿದ್ದಾರೆ. ಅದು ಕೂಡ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ. ನ್ಯೂಸಲ್ಲಿ ಕೊಟ್ಟಿತ್ತು ನೋಡಿ, ಶ್ವೇಟೆಕ್ಗೆ ಚೊಚ್ಚಲ ವಿಂಬಲ್ಡನ್ ಕಿರೀಟ, ಅಂದರೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ವಿಂಬಲ್ಡನ್ ಕಿರೀಟವನ್ನು ಪಡೆದುಕೊಂಡಿದ್ದಾರೆ ಈಗ ಶ್ವೇಟೆಕ್ ಅವರು. ಇದರ ಬಗ್ಗೆ ಮಾಹಿತಿ ನೋಡೋದಾದರೆ, ಪೋಲೆಂಡ್ನ ತಾರೆ ಟೆನ್ನಿಸ್ ಆಟಗಾರ್ತಿಯಾಗಿರುವ ಈಗ ಶ್ವೇಟೆಕ್ ಅವರು ಚೊಚ್ಚಲ ಬಾರಿಗೆ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಜಯಿಸಿದ್ದಾರೆ ನೋಡಿ. ಮಹಿಳಾ ಸಿಂಗಲ್ಸ್ನ ಫೈನಲ್ನಲ್ಲಿ ಮಾಜಿ ವಿಶ್ವ ನಂಬರ್ 1 ಆಟಗಾರ್ತಿಯಾಗಿರುವಂಥ ಅಮೆರಿಕದ ಅಮಾಂಡಾ ಅನಿಸಿಮೋವಾ ವಿರುದ್ಧ ಗೆಲುವು ಸಾಧಿಸಿ ತಮ್ಮ ವೃತ್ತಿಜೀವನದ ಬದುಕಿನ 6ನೇ ಗ್ರ್ಯಾಂಡ್ ಸ್ಲಾಮ್ ಇದಾಗಿದೆ. ಎಷ್ಟನೇದು? ತಮ್ಮ ವೃತ್ತಿಜೀವನದ ಒಂದು 6ನೇ ಗ್ರ್ಯಾಂಡ್ ಸ್ಲಾಮ್ ಇದಾಗಿದೆ ಅಂತ ಹೇಳ್ಬೋದು ಈಗ ಶ್ವೇಟೆಕ್ಗೆ. ಅಮೆರಿಕದ ಅಮಾಂಡಾ ಅನಿಸಿಮೋವಾ ವಿರುದ್ಧ ಇವರು ಜಯವನ್ನು ಗಳಿಸಿದ್ದಾರೆ ನೋಡಿ, ವಿಂಬಲ್ಡನ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಶ್ವೇಟೆಕ್ ಅವರು ಒಟ್ಟು 6 ಬಾರಿ ಫೈನಲ್ನಲ್ಲಿ ಆಡಿದ್ದಾರೆ. ಅದರಲ್ಲಿ 6ರಲ್ಲೂ ಕೂಡ ಒಂದು ಜಯವನ್ನು ಪಡೆದಿದ್ದಾರೆ ನೋಡಿ. ಶ್ವೇಟೆಕ್ ಅವರು 2020, 22, ಅದೇ ರೀತಿಗೆ 2023, 2024 ಈ ರೀತಿಯಾಗಿ ಫ್ರೆಂಚ್ ಓಪನ್ನಲ್ಲಿ ಜಯವನ್ನು ಗಳಿಸಿದ್ದಾರೆ. ಅದೇ ರೀತಿಯಾಗಿ 2022ರಲ್ಲಿ US ಓಪನ್ ಟೆನ್ನಿಸ್ನಲ್ಲಿ ಗೆದ್ದಿದ್ದಾರೆ ನೋಡಿ. ಒಟ್ಟು ಎಷ್ಟಂದರೆ 6 ರೀತಿಯ ಒಂದು ಟೆನ್ನಿಸ್ ಟೂರ್ನಿಯಲ್ಲಿ ಗ್ರ್ಯಾಂಡ್ ಸ್ಲಾಮನ್ನು ಜಯಗಳಿಸಿದ್ದಾರೆ ಇವರು. ಯಾರು? ಈಗ ಶ್ವೇಟೆಕ್ ಅವರು. ಅದೇ ರೀತಿಯಾಗಿ ಈಗ ಇದು ಸಿಂಗಲ್ಸ್ನಲ್ಲಿ ನೋಡೋದಾದರೆ ಈಗ ಶ್ವೇಟೆಕ್ ಅವರು ಗೆದ್ದಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಮಹಿಳೆಯರ ಡಬಲ್ಸ್ ಬಗ್ಗೆ ಒಂದು ನೋಡೋಣ. ಮಹಿಳೆಯರ ಡಬಲ್ಸ್ನಲ್ಲಿ ಯಾರ್ಯಾರು ಗೆದ್ದಿದ್ದಾರೆ ಅಂತ ನೋಡೋಣ. ರಷ್ಯಾದ ವೆರೋನಿಕಾ ಕುಡೆಮೆಟೋವಾ ಮತ್ತು ಬೆಲ್ಜಿಯಂನ ಎಲಿಸ್ ಮೆಟರ್ನ್ಸ್ ಅವರ ಜೋಡಿಯು ವಿಂಬಲ್ಡನ್ ಟೆನ್ನಿಸ್ ಟೂರ್ನಿಯಲ್ಲಿ ಮಹಿಳೆಯರ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ನೋಡಿ. ಯಾರು? ಮಹಿಳೆಯರ ಒಂದು ಡಬಲ್ಸ್ನ ಟೂರ್ನಿಯಲ್ಲಿ ಈ ಒಂದು ರಷ್ಯಾ ದೇಶದ ವೆನಿಕಾ ಕುಡೆಮೆಟೋವಾ ಮತ್ತು ಬೆಲ್ಜಿಯಂ ದೇಶದ ಒಂದು ಎಲಿಸಾ ಮೆಟರ್ನ್ಸ್ ಅವರು ಈ ಒಂದು ಮಹಿಳೆಯರ ಡಬಲ್ಸ್ನಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಮಹಿಳೆಯರಾಗಿದ್ದಾರೆ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ ಇದು ಕೂಡ ಒಂದು ವಿಂಬಲ್ಡನ್ ಟೆನ್ನಿಸ್ ಟೂರ್ನಿಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಆಗಿದೆ ನೋಡಿ. ವಿಂಬಲ್ಡನ್ ಟೆನ್ನಿಸ್ ಟೂರ್ನಿಯ ಪುರುಷ ಸಿಂಗಲ್ಸ್ನಲ್ಲಿ ಪ್ರಶಸ್ತಿ ಗೆದ್ದವರು ಯಾರು? ಅಲ್ಲಿ ಮಹಿಳೆಯರ ಸಿಂಗಲ್ಸ್ನಲ್ಲಿ ಪ್ರಶಸ್ತಿ ಗೆದ್ದವರು ಯಾರು? ಈಗ ಶ್ವೇಟೆಕ್. ಇಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಪ್ರಶಸ್ತಿ ಗೆದ್ದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 3. ಯಾನಿಕ್ ಸಿನ್ನರ್ ಅವರು ಈ ಒಂದು ವಿಂಬಲ್ಡನ್ ಟೆನ್ನಿಸ್ ಟೂರ್ನಿಯಲ್ಲಿ ಒಂದು ಪುರುಷರ ಸಿಂಗಲ್ಸ್ನಲ್ಲಿ ಪ್ರಶಸ್ತಿ ಗೆದ್ದುವಂಥ ವ್ಯಕ್ತಿಯಾಗಿದ್ದಾರೆ. ಇವರ ಬಗ್ಗೆ ಮಾಹಿತಿ ನೋಡೋಣ. ವಿಶ್ವದ ಅಗ್ರಮಾನ್ಯ ಟೆನ್ನಿಸ್ ಆಟಗಾರ ಇಟಲಿಯ ಯಾನಿಕ್ ಸಿನ್ನರ್ ಅವರು ಪುರುಷರ ಸಿಂಗಲ್ಸ್ ಫೈನಲ್ನಲ್ಲಿ 2 ಬಾರಿಯ ಚಾಂಪಿಯನ್ ಕಾರ್ಲೋಸ್ ಅಲ್ಕರಾಜ್ ಅವರನ್ನು ಸೋಲಿಸುವ ಮೂಲಕ ಚೊಚ್ಚಲ ಬಾರಿಗೆ ವಿಂಬಲ್ಡನ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ನೋಡಿ. ಇವರು ಕೂಡ ಈ ಒಂದು ವಿಂಬಲ್ಡನ್ ಪ್ರಶಸ್ತಿ ಕೊಂಡು ಚೊಚ್ಚಲ ಬಾರಿಗೆ ಈ ಯಾನಿಕ್ ಸಿನ್ನರ್ ಅವರು ಕೂಡ ಪಡೆದುಕೊಂಡಿದ್ದಾರೆ. ಇವರು ಇಟಲಿ ದೇಶದವರಾಗಿದ್ದಾರೆ. ಯಾರನ್ನು ಸೋಲಿಸುವ ಮೂಲಕ ಅಂದರೆ ಕಾರ್ಲೋಸ್ ಅಲ್ಕರಾಜ್. ಯಾರು? ಕಾರ್ಲೋಸ್ ಅಲ್ಕರಾಜ್ ಅವರನ್ನು ಸೋಲಿಸುವ ಮೂಲಕ ಈ ಒಂದು ವಿಂಬಲ್ಡನ್ ಟೆನ್ನಿಸ್ ಟೂರ್ನಿಯನ್ನು ಪಡೆದುಕೊಂಡಿದ್ದಾರೆ ಪ್ರಶಸ್ತಿಯನ್ನು. ಇಟಲಿಯ ಆಟಗಾರನಿಗೆ ಇದು 4ನೇ ಗ್ರ್ಯಾಂಡ್ ಸ್ಲಾಮ್ ಕಿರೀಟವಾಗಿದೆ ನೋಡಿ. ಈ ಒಂದು ಇಟಲಿಯ ಆಟಗಾರ ಆಗಿರುವಂಥ ಯಾನಿಕ್ ಸಿನ್ನರ್ ಅವರಿಗೆ ಇದು 4ನೇ ಗ್ರ್ಯಾಂಡ್ ಸ್ಲಾಮ್ ಕಿರೀಟವಾಗಿದೆ. ಈ ಮೊದಲು 2 ಬಾರಿ ಆಸ್ಟ್ರೇಲಿಯಾ ಗೆದ್ದಿದ್ದಾರೆ. ಜೊತೆಗೆ 1 ಬಾರಿ ಅಮೆರಿಕ ಓಪನ್ ಪ್ರಶಸ್ತಿಯನ್ನು ಕೂಡ ಇವರು ಗೆದ್ದಿದ್ದಾರೆ. ಯಾರು? ಯಾನಿಕ್ ಸಿನ್ನರ್ ಅವರು. ಫ್ರೆಂಚ್ ಓಪನ್ನ ಫೈನಲ್ನಲ್ಲಿ ಅಲ್ಕರಾಜ್ ವಿರುದ್ಧ ಸಿನ್ನರ್ ಅವರು ಸೋತಿದ್ದರು ಕಳೆದ ಬಾರಿ. ಅಂದರೆ ಫ್ರೆಂಚ್ ಓಪನ್ನಲ್ಲಿ ಇವರು ಯಾರು? ಅಲ್ಕರಾಜ್ ಅವರ ವಿರುದ್ಧ ಸಿನ್ನರ್ ಅವರು ಸೋತಿದ್ದರು. ಈಗ ವಿಂಬಲ್ಡನ್ನಲ್ಲಿ ಅಲ್ಕರಾಜ್ ಅವರನ್ನು ಸೋಲಿಸುವ ಮೂಲಕ ವಿಂಬಲ್ಡನ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಈ ವಿಂಬಲ್ಡನ್ ಪ್ರಶಸ್ತಿ ಬಗ್ಗೆ ನೋಡೋದಾದರೆ, ಈ ವಿಂಬಲ್ಡನ್ ಪ್ರಶಸ್ತಿ ಅಂದರೆ ವಿಂಬಲ್ಡನ್ ಟೆನ್ನಿಸ್ ಟೂರ್ನಿ ಪ್ರಶಸ್ತಿ ಇದು ಪ್ರಾರಂಭವಾಗಿದ್ದು 1877ರಲ್ಲಿ. ಇದನ್ನು ಆಯೋಜಿಸುವ ದೇಶ ಯಾವುದಂದರೆ ಇಂಗ್ಲೆಂಡ್ ಆಗಿದೆ ನೋಡಿ.
ಇದು ಯಾವ ಒಂದು ಕೋರ್ಟ್ ಆಗಿದೆ ಅಂದರೆ ಒಂದು ಹುಲ್ಲಿನ ಕೋರ್ಟ್ ಆಗಿದೆ ಅಂದ್ರೆ ಅದು ಹುಲ್ಲಿನ ಕೋರ್ಟ್ ಆಗಿದೆ ನೋಡಿ, ಅದು ವಿಂಬಲ್ಡನ್. ಇದರ ವಿಶೇಷತೆ ಏನಪ್ಪ ಅಂತಂದರೆ ವಿಂಬಲ್ಡನ್ ಟೆನ್ನಿಸ್ ಟೂರ್ನಿ ಅತ್ಯಂತ ಹಳೆಯ ಗ್ರ್ಯಾಂಡ್ ಸ್ಲ್ಯಾಮ್ ಆಗಿದೆ. ಇದು ಭಾಳ ಇಂಪಾರ್ಟೆಂಟ್. ಅಂದರೆ ಅತ್ಯಂತ ಒಂದು ಹಳೆಯ ಗ್ರ್ಯಾಂಡ್ ಸ್ಲ್ಯಾಮ್ ಯಾವುದಂದರೆ ವಿಂಬಲ್ಡನ್. ಈ ಒಂದು ಗ್ರ್ಯಾಂಡ್ ಸ್ಲ್ಯಾಮ್ನಲ್ಲಿ 4 ರೀತಿಯಲ್ಲಿ ಕಂಡುಬರ್ತವೆ. ಅದರಲ್ಲಿ ಮೊದಲನೇದ್ದು ಆಸ್ಟ್ರೇಲಿಯಾ ಒಂದು ಟೆನ್ನಿಸ್ ಟೂರ್ನಿ, ಆಸ್ಟ್ರೇಲಿಯಾ. ಅದೇ ರೀತಿಯಾಗಿ ಎರಡನೇದ್ದು ಫ್ರೆಂಚ್ ಟೆನ್ನಿಸ್ ಟೂರ್ನಿ ಅಂತ ಬರುತ್ತೆ. ಮೂರನೇದಾಗಿ ವಿಂಬಲ್ಡನ್ ಕಂಡು ಬರ್ತದೆ, ಮೂರನೇದು ವಿಂಬಲ್ಡನ್ನು. ನಾಲ್ಕನೇದು ಯಾವುದು? US ನೋಡಿ, ನಾಲ್ಕನೇದು US ಟೆನ್ನಿಸ್ ಟೂರ್ನಿ. ಈ ರೀತಿಯಾಗಿ 4 ರೀತಿಯಲ್ಲಿ ಒಂದು ಟೆನ್ನಿಸ್ ಟೂರ್ನಿಯನ್ನು ಆಯೋಜನೆ ಮಾಡಲಾಗುತ್ತದೆ. ಅದರಲ್ಲಿ ಈಗ ವಿಂಬಲ್ಡನ್ನಲ್ಲಿ ಯಾರು? ಯಾನಿಕ್ ಸಿನ್ನರ್ ಅವರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಸಿಂಗಲ್ಸ್ನಲ್ಲಿ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಇಗಾ ಸ್ವಿಯಾಟೆಕ್ ಅವರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಬೇಗನೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ನಾವು ಪ್ರತಿದಿನನಿತ್ಯ ಈ ಒಂದು ಪ್ರಜಾವಾಣಿಯಲ್ಲಿ ಬರುವಂಥ ಹಲವಾರು ನ್ಯೂಸ್, ಅದೇ ರೀತಿಯಾಗಿ ವೆಬ್ ಬ್ರೌಸರ್, ದ ಹಿಂದೂ ಪತ್ರಿಕೆಯಲ್ಲಿ ಬಂದಿರುವಂಥ ಹಲವಾರು ಅಂಶಗಳನ್ನು ಒಂದು ಕಡೆ ಜಮಾ ಮಾಡಿ ನಿಮ್ಮ ಮುಂದೆ ತಲುಪಿಸಲಾಗುತ್ತದೆ. ವಿಂಬಲ್ಡನ್ 1877ರಲ್ಲಿ ಪ್ರಾರಂಭವಾಗಿದೆ. ಇದು ಆಯೋಜಿಸುವ ದೇಶ ಇಂಗ್ಲೆಂಡು. ಇದೊಂದು ಹುಲ್ಲಿನ ಕೋರ್ಟ್ ಆಗಿದೆ. ಇದು ಅತ್ಯಂತ ಒಂದು ಹಳೆಯ ಗ್ರ್ಯಾಂಡ್ ಸ್ಲ್ಯಾಮ್ ಆಗಿದೆ ನೋಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಕಾರ್ಬನ್ ಕ್ರೆಡಿಟ್ಗಾಗಿ ರೈತರಿಗೆ ಮುಂಗಡ ಪಾವತಿ ಮಾಡಿದ ಮೊದಲ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ನೋಡಿ. ಉತ್ತರ ಪ್ರದೇಶ ರಾಜ್ಯ ಕಾರ್ಬನ್ ಕ್ರೆಡಿಟ್ಗಾಗಿ ರೈತರಿಗೆ ಮುಂಗಡ ಪಾವತಿ ಮಾಡಿದ ಮೊದಲ ರಾಜ್ಯವಾಗಿದೆ. ಕಾರ್ಬನ್ ಕ್ರೆಡಿಟ್ಗೆ ಮುಂಗಡ ಪಾವತಿ ಅಂತ ನ್ಯೂಸಲ್ಲಿ ಕೊಟ್ಟಿದ್ದೆ ನೋಡಿ. ಇದರ ಬಗ್ಗೆ ನೋಡೋದಾದರೆ, ಅರಣ್ಯ ಕೃಷಿಯನ್ನು ಉತ್ತೇಜಿಸಲು ಉತ್ತರ ಪ್ರದೇಶ ಸರ್ಕಾರ ದೇಶದಲ್ಲೇ ಮೊದಲ ಬಾರಿಗೆ ಕಾರ್ಬನ್ ಕ್ರೆಡಿಟ್ಗಾಗಿ ರೈತರಿಗೆ ಮುಂಗಡ ಪಾವತಿ ಮಾಡಲು ನಿರ್ಧರಿಸಿದ್ದು 237 ರೈತರಿಗೆ ಮುಂಗಡ ಪಾವತಿಸಲಾಗಿದೆ. ಎಷ್ಟು ಜನಕ್ಕೆ? 237 ರೈತರಿಗೆ ಈ ಒಂದು ಮುಂಗಡ ಪಾವತಿಸಲಾಗಿದೆ ನೋಡಿ. ಅರಣ್ಯ ಕೃಷಿಯನ್ನು ಅಳವಡಿಸಿಕೊಂಡಿರುವ ರೈತರಿಗೆ ಅವರ ಭೂಮಿಯಲ್ಲಿರುವ ಮರಗಳ ಆಧಾರದಲ್ಲಿ ಕಾರ್ಬನ್ ಕ್ರೆಡಿಟ್ ಹಣವನ್ನು ನೀಡಲಾಗುತ್ತದೆ. ಆದರೆ ಈ ಯೋಜನೆಗೆ ಉತ್ತೇಜನ ನೀಡಲು ತಮ್ಮ ಜಮೀನಿನಲ್ಲಿ ಮರಗಳನ್ನು ಬೆಳೆಸಿರುವ ರೈತರಿಗೆ ಮುಂಗಡವಾಗಿಯೇ ಕಾರ್ಬನ್ ಕ್ರೆಡಿಟ್ ಹಣವನ್ನು ಬಿಡುಗಡೆ ಮಾಡಲಾಗಿದೆ ನೋಡಿ. ಈ ಒಂದು ರೈತರಿಗೆ ಏನಂದರೆ ಅವರ ಜಮೀನಿನಲ್ಲಿ ಮರಗಳನ್ನು ಬೆಳೆಸುವ ರೈತರಿಗೆ ಮಾತ್ರ ಈ ಒಂದು ಮುಂಗಡವಾಗಿ ಈ ಒಂದು ಕಾರ್ಬನ್ ಕ್ರೆಡಿಟ್ ಹಣವನ್ನು ಬಿಡುಗಡೆ ಮಾಡಲಾಗಿದೆ, ಹಣವನ್ನು ನೀಡಲಾಗಿದೆ ನೋಡಿ. ಮೊದಲ ಹಂತದಲ್ಲಿ 237 ರೈತರಿಗೆ 48.6 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ನೀಡಲಾಗಿದೆ. ರೈತರಿಗೆ ಸರಾಸರಿ 10,000ದವರೆಗೆ ಮುಂಗಡ ಪಾವತಿ ಮಾಡಲಾಗಿದೆ ನೋಡಿ. ಎಷ್ಟು? 10,000ದವರೆಗೆ ಅವರಿಗೆ ಮುಂಗಡ ಪಾವತಿಯನ್ನು ನೀಡಲಾಗಿದೆ. 5 ವರ್ಷದ ಬಳಿಕ ಕತ್ತರಿಸದೇ ಉಳಿದಿರುವ ಮರಗಳಿಗೆ ಮಾತ್ರ ಉಳಿದ ಹಣವನ್ನು ನೀಡಲಾಗುವುದು. ಈ ಒಂದು ಕಾರ್ಬನ್ ಕ್ರೆಡಿಟ್ ಸಲುವಾಗಿ ಏನು ಮಾಡಿದ್ದಾರೆ ಅಂದರೆ ಈ ಒಂದು ರೈತರಿಗೆ ಹಣವನ್ನು ನೀಡುತ್ತಿದ್ದಾರೆ. ಅವರ ಜಮೀನಿನಲ್ಲಿ ಮರಗಳನ್ನು ಬೆಳೆಸುವುದು ಇದರ ಉದ್ದೇಶವಾಗಿದೆ ನೋಡಿ. ಇದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಅಂದರೆ ಏನಿದು ರೈತರ ಕಾರ್ಬನ್ ಕ್ರೆಡಿಟ್ ಅಂತ ನೋಡೋದಾದರೆ, ರೈತರು ತಮ್ಮ ಜಮೀನಿನಲ್ಲಿ ಬೆಳೆಸುವ ಗಿಡ್ಡ ಮರಗಳನ್ನು ವಾತಾವರಣದಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಹೀರಿಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ. ರೈತರು ಏನಪ್ಪ ಅಂತಂದರೆ ಅವರ ತಮ್ಮ ಜಮೀನಿನಲ್ಲಿ ಏನಪ್ಪ ಅಂತಂದರೆ ಗಿಡ ಮರಗಳು ಬೆಳೆಸ್ತಾರಲ್ಲ, ಆ ಒಂದು ಗಿಡ ಮರಗಳ ವಾತಾವರಣದಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಹೀರಿಕೊಂಡು ಆಮ್ಲಜನಕವನ್ನು ಈ ಒಂದು ಗಿಡ ಬಿಡುಗಡೆ ಮಾಡುತ್ತದೆ. ಈ ಮೂಲಕ ಏನಪ್ಪ ಅಂತಂದರೆ ರೈತರು ವಾತಾವರಣದಲ್ಲಿರುವ ಇಂಗಾಲದ ಪ್ರಮಾಣವನ್ನು ಕಡಿಮೆ ಮಾಡುವ ಮೂಲಕ ಕಾರ್ಬನ್ ಕ್ರೆಡಿಟ್ಗೆ ಗಳಿಸುತ್ತಾರೆ. ಇದಾಗಿದೆ ನೋಡಿ ಉದ್ದೇಶ. ಅವರ ಕಾರ್ಬನ್ ಕ್ರೆಡಿಟ್ ಪ್ರಮಾಣಕ್ಕೆ ಅನುಗುಣವಾಗಿ ಅವರಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ ನೋಡಿ. ಏನಪ್ಪ ಅಂತಂದರೆ ರೈತರು ಅವರ ಒಂದು ಜಾಗ, ಅವರ ಹೊಲದಲ್ಲಿ ಗಿಡ ಮರಗಳನ್ನು ಬೆಳೆಸಬೇಕು. ಅದರಿಂದ ಏನಪ್ಪ ಅಂತಂದರೆ ಈ ಒಂದು ವಾತಾವರಣಕ್ಕೆ ಇಂಗಾಲ ಡೈಆಕ್ಸೈಡ್ ಹೀರಿಕೊಂಡಿಗೆಸಿಂದ ಆಮ್ಲಜನಕ ಬಿಡುಗಡೆ ಆಗುತ್ತೆ. ಇದರಿಂದ ಏನಪ್ಪ ಅಂತಂದರೆ ವಾತಾವರಣದಲ್ಲಿರುವ ಕಾರ್ಬನ್ ಕ್ರೆಡಿಟ್ಗೆ ಸಹಾಯವಾಗುತ್ತದೆ ಅಂತ ಹೇಳ್ಬೋದು. ಇದು ಸರ್ಕಾರದ ಉದ್ದೇಶವಾಗಿತ್ತು. ಇದಕ್ಕೆ ಹಣವನ್ನು ನೀಡಲಾಗುತ್ತಿದೆ. ಯಾರೋ ಒಂದು ತಮ್ಮ ಹೊಲಗಳಲ್ಲಿ ಅತಿ ಹೆಚ್ಚು ಮರಗಳನ್ನು ಬೆಳೆಸಿ ಕಡಿಯಲಾರದೆ ಅವನ್ನು
ದಟ್ಟವಾಗಿ ಬೆಳೆಸುತ್ತಾರೋ ಅಂಥ ಒಂದು ರೈತರಿಗೆ ಹಣ ಪಾವತಿ ಮಾಡಲಾಗುತ್ತದೆ ಕಾರ್ಬನ್ ಕ್ರೆಡಿಟ್ ಯೋಜನೆ ಮುಖಾಂತರ. ಓಕೆ, ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಅಮರನಾಥ್ ಯಾತ್ರೆಯ ಸಲುವಾಗಿ ಆಪರೇಷನ್ ಶಿವ ಹೆಸರಿನಲ್ಲಿ ಕಾರ್ಯಾಚರಣೆ ಮಾಡಿದ ಪಡೆ ಯಾವುದಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಭಾರತೀಯ ಸೇನೆ. ಅಮರನಾಥ್ ಯಾತ್ರೆ ಸುಗಮವಾಗಿ ನಡೆಸುವ ಸಲುವಾಗಿ ಭಾರತೀಯ ಸೇನೆಯು ಆಪರೇಷನ್ ಶಿವ ಹೆಸರಿನಲ್ಲಿ ಕಾರ್ಯಾಚರಣೆಯನ್ನು ಆರಂಭಿಸಿದೆ ನೋಡಿ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಆಪರೇಷನ್ ಶಿವ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಲಾಗುತ್ತದೆ ಪ್ರಶ್ನೆ. ಇದು ಅಮರನಾಥ್ ಯಾತ್ರೆ ಸುಗಮವಾಗಿ ನಡೆಸಲು ಸಲುವಾಗಿ ಇದನ್ನು ಭಾರತೀಯ ಸೇನೆಯು ನಡೆಸಿರುವಂಥ ಒಂದು ಕಾರ್ಯಾಚರಣೆ ಆಗಿದೆ ನೋಡಿ. ಈ ಅಮರನಾಥ್ ಯಾತ್ರೆ ಬಗ್ಗೆ ನೋಡೋಣ. ಅಮರನಾಥ್ ಯಾತ್ರೆಯು ಜಮ್ಮು ಮತ್ತು ಕಾಶ್ಮೀರದ ಪವಿತ್ರವಾದ ಅಮರನಾಥ್ ಗುಹೆಯ ವಾರ್ಷಿಕ ಹಿಂದೂ ಧರ್ಮ ತೀರ್ಥಯಾತ್ರೆ ಆಗಿದೆ. ಇದು ಯಾವುದು? ಅಮರನಾಥ್ ದೇವಸ್ಥಾನ. ಅಲ್ಲಿ ನೈಸರ್ಗಿಕವಾಗಿ ರೂಪುಗೊಂಡ ಮಂಜುಗಡ್ಡೆಯ ಶಿವಲಿಂಗವು ಶಿವನನ್ನು ಸಂಕೇತಿಸುತ್ತದೆ ಎಂದು ನಂಬಲಾಗಿದೆ. ಅಮರನಾಥ್ ಗುಹೆಯನ್ನು 15 ಶತಮಾನಗಳಲ್ಲಿ ಮೂಸ್ಲಿ ಕುರಿ ಕಾಯಲು ಬುಟ್ಟ ಮಲಿಕ್ ಕಂಡು ಹಿಡಿದರು. ಯಾರು? ಅಮರನಾಥ್ ಗುಹೆಯಲ್ಲಿರುವಂಥ 15ನೇ ಶತಮಾನದಲ್ಲಿ ಏನು ಮಾಡ್ತಾರೆ ಅಂದರೆ ಮೂಸ್ಲಿ ಕುರಿಗಾಯಿ ಬೂಟ ಮಲಿಕ್ ಅವರು ಏನು ಮಾಡ್ತಾರೆ ಅಂದರೆ ಈ ಒಂದು ಅಮರನಾಥ್ ದೇವಾಲಯವನ್ನು ಕಂಡುಹಿಡ್ತಾರೆ 15ನೇ ಶತಮಾನದಲ್ಲಿ. ಅಮರನಾಥ್ ಯಾತ್ರೆಯನ್ನು 1934ರಲ್ಲಿ ಡೋಂಗ್ರೆ ದೊರೆ ಆಗಿರುವಂಥ ಮಹಾರಾಜ ಹರಿಸಿಂಗ್ ಅಧಿಕೃತವಾಗಿ ಇದನ್ನು ಪ್ರಾರಂಭವನ್ನು ಮಾಡುತ್ತಾರೆ. ಹರಿಸಿಂಗ್ ಅವರು 1934ರಲ್ಲಿ ಈ ಒಂದು ಅಮರನಾಥ್ ಯಾತ್ರೆಯನ್ನು ಪ್ರಾರಂಭ ಮಾಡುತ್ತಾರೆ ನೋಡಿ. ಇವರು ಡೋಂಗ್ರೆ ದೊರೆ ಮಹಾರಾಜ ಆಗಿದ್ದಾರೆ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಕರ್ನಾಟಕ ಬ್ಯಾಂಕ್ ಕೇಂದ್ರ ಕಚೇರಿ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಮಂಗಳೂರು. ಆಪ್ಷನ್ಸ್ ಬಿ ಸರಿಯಾದ ಉತ್ತರವಾಗಿದೆ ನೋಡಿ. ನ್ಯೂಸಲ್ಲಿ ಕೊಟ್ಟಿತ್ತು ಕರ್ನಾಟಕ ಬ್ಯಾಂಕ್ಗೆ ರಾಘವೇಂದ್ರ ಎಸ್ ಭಟ್ ಅವರು ನೂತನ MD ಮತ್ತು CEO ಅಂತ ನ್ಯೂಸಲ್ಲಿ ಕೊಟ್ಟಿದ್ದೆ ನೋಡಿ. ಇದರ ಬಗ್ಗೆ ಮಾಹಿತಿ ನೋಡೋಣ. ದಕ್ಷಿಣ ಭಾರತದ ಮುಂಚೂಣಿಯ ಖಾಸಗಿ ಬ್ಯಾಂಕ್ ಆಗಿರುವ ಕರ್ನಾಟಕ ಬ್ಯಾಂಕ್ನ ನೂತನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು CEO ಆಗಿ ರಾಘವೇಂದ್ರ ಎಸ್ ಭಟ್ ಅವರನ್ನು ನೇಮಕ ಮಾಡಲಾಗಿದೆ. ಇದು ಕೂಡ ಅಂದರೆ ನೇಮಕವಾದರ ಬಗ್ಗೆ ಇತ್ತೀಚೆಗೆ ನೇಮಕವಾದರೂ ಕೂಡ ಪ್ರಶ್ನೆಯನ್ನು ಕೇಳಲಾಗುತ್ತೆ ನೋಡಿ ನೇಮಕವಾದರ ಬಗ್ಗೆ. ಈಗ ನಾವು ಕರ್ನಾಟಕದ ಬ್ಯಾಂಕ್ ಬಗ್ಗೆ ಮಾಹಿತಿಯನ್ನು ನೋಡಿಕೊಳ್ಳೋಣ. ಅಂದರೆ 360 ಡಿಗ್ರಿಯಲ್ಲಿ ಒಳ ಅರ್ಥದಲ್ಲಿ ನೋಡೋದಾದರೆ ಕರ್ನಾಟಕ ಬ್ಯಾಂಕ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇದೊಂದು ಖಾಸಗಿ ವಲಯದ ಬ್ಯಾಂಕ್ ಆಗಿದೆ ನೋಡಿ. ಕರ್ನಾಟಕ ಬ್ಯಾಂಕ್ ಅಂದರೆ ಖಾಸಗಿ ವಲಯದ ಒಂದು ಬ್ಯಾಂಕ್ ಆಗಿದೆ. ಇದು ಸ್ಥಾಪನೆ ಆದ ಯಾವಾಗ ಅಂದರೆ 1924 ಫೆಬ್ರವರಿ 18ನೇ ತಾರೀಕು ಇದು ಸ್ಥಾಪನೆ ಆಗ್ತದೆ. ಇದೊಂದು ಪ್ರಧಾನ ಕಚೇರಿ ಎಲ್ಲಿ ಒಳಗೊಂಡಿದೆ ಅಂದರೆ ಮಂಗಳೂರಿನಲ್ಲಿ ಇದೊಂದು ಕರ್ನಾಟಕ ಬ್ಯಾಂಕ್ನ ಪ್ರಧಾನ ಕಚೇರಿ ಕಂಡು ಬರ್ತದೆ ನೋಡಿ ಮಂಗಳೂರಿನಲ್ಲಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡವರು ಯಾರು? ಇದು ಕೂಡ ನೇಮಕವಾದರ ಬಗ್ಗೆ ಪ್ರಶ್ನೆ ಇದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ನ್ಯಾಯಮೂರ್ತಿ ವಿಭು ಬಕ್ರು. ನ್ಯೂಸಲ್ಲಿ ಕೊಟ್ಟಿತ್ತು ಕರ್ನಾಟಕ ಹೈಕೋರ್ಟ್ಗೆ ನ್ಯಾಯಮೂರ್ತಿ ವಿಭು ಬಕ್ರು CJ ಅಂತ ಕೊಟ್ಟಿತ್ತು ನೋಡಿ. ಇದರ ಬಗ್ಗೆ ಒಂದು ಮಾಹಿತಿ ನೋಡೋದಾದರೆ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನ್ಯಾಯಮೂರ್ತಿ ವಿಭು ಬಕ್ರು ಅವರು ನೇಮಕಗೊಂಡಿದ್ದಾರೆ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಅಂದರೆ ಕರ್ನಾಟಕದ ಒಂದು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದ ಯಾರು ನೇಮಕ ಆಗಿದ್ದಾರೆ ಅಂದರೆ ವಿಭು ಬಕ್ರು ಅವರು ನೇಮಕಗೊಂಡಿದ್ದಾರೆ ನೋಡಿ. ಇವರು ಈ ಹಿಂದೆ ದೆಹಲಿ ಹೈಕೋರ್ಟ್ನ ನ್ಯಾಯಾಧೀಶರಾಗಿರ್ತಾರೆ. ಅಂದರೆ ಈ ಹಿಂದೆ ಏನಪ್ಪ ಅಂತಂದರೆ ಈ ವಿಭು ಬಕ್ರು ಅವರು ದೆಹಲಿ ಹೈಕೋರ್ಟ್ನ ಒಂದು ನ್ಯಾಯಾಧೀಶರಾಗಿದ್ದರು. ಈಗ ಕರ್ನಾಟಕ ಒಂದು ರಾಜ್ಯಕ್ಕೆ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ನೇಮಕವಾಗಿದ್ದಾರೆ. ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದ ನ್ಯಾಯಮೂರ್ತಿ NV ಅಂಜಾರಿ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಬಡ್ತಿ ಪಡೆದ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಕ್ಕೆ ಈ ವಿಭು ಬಕ್ರು ಅವರಿಗೆ ನೇಮಕ ಮಾಡಲಾಗಿದೆ ನೋಡಿ. ಅಂದರೆ ನಿವೃತ್ತಿ ಅಂದರೆ ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರಾಗಿದ್ದರು ಅಂದರೆ ನ್ಯಾಯಮೂರ್ತಿ VS ಅಂಜಾರಿ ಅವರಾಗಿದ್ದರು. ಅವರೇನಪ್ಪ ಅಂತಂದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಬಡ್ತಿ ಹೊಂದಿದರು. ಅದರ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಕ್ಕೆ ಒಂದು ವಿಭು ಬಕ್ರು ಅವರಿಗೆ ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಲಾಗಿದೆ ನೋಡಿ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತದೆ.
ಪ್ರಸ್ತುತ ಒಂದು ಕರ್ನಾಟಕದ ನ್ಯಾಯಮೂರ್ತಿ ಯಾರಾಗಿದ್ದಾರೆ ಅಂತ ಕೇಳಿದರೆ ಪ್ರಶ್ನೆ ವಿಭು ಬಕ್ರು ಆಗಿದ್ದಾರೆ ನೋಡಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಬೇಗನೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಅದೇ ರೀತಿಯಾಗಿ ಈ ವಿಡಿಯೋ ಯಾವ ರೀತಿಯಾಗಿ ಮೂಡಿ ಬಂದಿದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಚೆನ್ನಾಗಾಗಿತ್ತಂತ ಏನಾದರೂ ವಿಡಿಯೋ ಚೆನ್ನಾಗಿ ಬಂದಿತ್ತಂದರೆ ಸೂಪರ್ ಅಂತ ಕಮೆಂಟ್ ಮಾಡಿ. ನಾವು ಯಾಕಂದರೆ ಇನ್ನೂ ಒಂದು ಹೆಚ್ಚಿನ ವಿಡಿಯೋನು ಮಾಡಲು ನಮಗೆ ಪ್ರೋತ್ಸಾಹ ನೀಡಿದಂಗೆ ಆಗುತ್ತದೆ ನಿಮಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಗಳಿಗೂ ಕೂಡ ಈ ಒಂದು ವಿಡಿಯೋನು ತಲುಪಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬೈ ಫ್ರೆಂಡ್ಸ್, ಟೇಕ್ ಕೇರ್.